60 ವರ್ಷ ವಯಸ್ಸಿನ ನಂತರ ದೇಹದ ಪ್ರತಿಯೊಂದು ಭಾಗವು ಕ್ರಮೇಣ ಬದಲಾಗುತ್ತದೆ. ಆದರೆ ಅತ್ಯಂತ ಮೌನ ಮತ್ತು ಅಪಾಯಕಾರಿ ಬದಲಾವಣೆ ಸ್ನಾಯುಗಳಲ್ಲಿ ಸಂಭವಿಸುತ್ತದೆ. ಮೆಟ್ಟಿಲುಗಳನ್ನು ಹತ್ತಲು ನಿಮಗೆ ಒಮ್ಮೆ ಇದ್ದಷ್ಟು ಶಕ್ತಿ ಈಗ ಏಕೆ ಇಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಬೀಳುವ ಭಯ ಈಗ ಏಕೆ ಹೆಚ್ಚಾಗಲಿದೆ? ಕಾಲಿಗೆ ಒಂದು ಆಘಾತವು ನಿಮ್ಮ ಇಡೀ ದೇಹವನ್ನು ಏಕೆ ಕುಗ್ಗಿಸುತ್ತದೆ? ಕಾರಣ ಸ್ನಾಯು ಕ್ಷೀಣತೆ. ಇದನ್ನು ವೈದ್ಯಕೀಯವಾಗಿ ಸಾರ್ಕೋಪೇನಿಯಾ ಎಂದು ಕರೆಯಲಾಗುತ್ತದೆ. ಇದು ಯಾವುದೇ ರೋಗವಲ್ಲ, ಆದರೆ ಇದು ಮೌನವಾಗಿ ನಿಮ್ಮ ಶಕ್ತಿ ಮತ್ತು ಸ್ವಾತಂತ್ರ್ಯ ಎರಡನ್ನೂ ಕಸಿದುಕೊಳ್ಳುತ್ತದೆ. ನೀವು ಈಗ ಈ 5 ವಿಷಯಗಳನ್ನು ನಿಲ್ಲಿಸದಿದ್ದರೆ ಮುಂದಿನ ಕೆಲವು ವರ್ಷಗಳಲ್ಲಿ ನಡೆಯುವುದು, ಎದ್ದೇಳುವುದು ಅಥವಾ ಶೌಚಾಲಯಕ್ಕೆ ಹೋಗುವುದು ಕಷ್ಟಕರವಾಗಬಹುದು. ಈಗ ನೀವು ಎಚ್ಚರಿಕೆಯಿಂದ ಕೇಳಿ, ಏಕೆಂದರೆ ನೀವು ಇಂದು ಕಲಿಯುವ ವಿಷಯಗಳು ನಿಮ್ಮ ಸ್ನಾಯುಗಳನ್ನು ಉಳಿಸಬಹುದು. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಇದನ್ನು ತಡೆಗಟ್ಟಬಹುದು. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 1. ದೈನಂದಿನ ವಿಶ್ರಾಂತಿ ಮತ್ತು ಸೋಮಾರಿತನ ನಿಧಾನ ವಿಷಯ. 60 ವರ್ಷದ ನಂತರ ಜನರು ತಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಬೇಕು ಎಂದು ಭಾವಿಸುತ್ತಾರೆ, ಆದರೆ ಈ ಆಲೋಚನೆಯೇ ದೊಡ್ಡ ವಂಚನೆಯಾಗುತ್ತದೆ. ಅವರು ತಮ್ಮ ದೇಹಕ್ಕೆ ಹೆಚ್ಚು ವಿಶ್ರಾಂತಿ ನೀಡಿದಷ್ಟು ವೇಗವಾಗಿ ಅವರು ದುರ್ಬಲರಾಗುತ್ತಾರೆ. ವೈದ್ಯಕೀಯ ಪ್ರಕಾರ ಒಬ್ಬ ಹಿರಿಯ ನಾಗರಿಕನು ದಿನಕ್ಕೆ 30 ನಿಮಿಷಗಳ ಕಾಲವೂ ತನ್ನ ದೇಹವನ್ನು ಚಲಿಸದಿದ್ದರೆ ಅವರ ಸ್ನಾಯುವಿನ ದ್ರವ್ಯರಾಶಿಯು ಪ್ರತಿ ವರ್ಷ 1-2% ಕಡಿಮೆಯಾಗುತ್ತದೆ. ಇದರ ಅರ್ಥ 10 ವರ್ಷಗಳಲ್ಲಿ ಗಮನಾರ್ಹ ಪ್ರಮಾಣದ ಶಕ್ತಿಯು ಕಳೆದುಕೊಳ್ಳಬಹುದು. ನೀವು ಒಮ್ಮೆ 10 ಕಿಲೋಗ್ರಾಂಗಳಷ್ಟು ಗ್ಯಾಸ್ ಸಿಲಿಂಡರ್ ಅನ್ನು ಎತ್ತಲು ಸಾಧ್ಯವಾದರೆ ಮುಂದಿನ ಕೆಲವು ವರ್ಷಗಳಲ್ಲಿ 5 ಕೆಜಿ ಎತ್ತುವುದು ಸಹ ಕಷ್ಟಕರವಾಗಬಹುದು ಎಂದು ಊಹಿಸಿ. ದೇಹವು ಒಂದು ವ್ಯವಸ್ಥೆ, ಅದು ಬಳಸದನ್ನು ತ್ಯಜಿಸುತ್ತದೆ ಮತ್ತು ಅದನ್ನು ನಿಷ್ಪ್ರಯೋಜಕವೆಂದು ಪರಿಗಣಿಸುತ್ತದೆ. ನೀವು ದಿನವಿಡೀ ಕುಳಿತುಕೊಂಡರೆ ದೇಹವು ಇನ್ನು ಮುಂದೆ ಸ್ನಾಯುಗಳ ಅಗತ್ಯ ಇಲ್ಲ ಎಂದು ಭಾವಿಸುತ್ತದೆ ಮತ್ತು ಸ್ನಾಯುಗಳು ಕ್ರಮೇಣವಾಗಿ ಕ್ಷೀಣಿಸುತ್ತದೆ. ಇದಲ್ಲದೆ ಅತಿಯಾದ ಕುಳಿತುಕೊಳ್ಳುವಿಕೆಯು ರಕ್ತ ಪರಿಚಲನೆಯನ್ನು ನಿಧಾನಗೊಳಿಸುತ್ತದೆ, ಕೀಲುಗಳನ್ನು ಬಲಪಡಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಹದಗೆಡಿಸುತ್ತದೆ. ಇದಕ್ಕೆ ಪರಿಹಾರ ಸರಳವಾಗಿದೆ. ಪ್ರತಿದಿನ 30 ನಿಮಿಷಗಳ ಕಾಲ ಲಘು ನಡಿಗೆ ಮಾಡಿ. ಗುಡಿಸುವುದು, ಪಾತ್ರೆಗಳನ್ನು ತೊಳೆಯುವುದು ಅಥವಾ ಟೆರೆಸ್ ಮೇಲೆ ನಡೆಯುವುದು ಸಹ ಬಹಳ ಒಳ್ಳೆಯದು. ಮೆಟ್ಟಿಲುಗಳನ್ನು ಹತ್ತುವುದು ಇನ್ನೂ ಉತ್ತಮ. ನೀವು ಇನ್ನು ವಿಶ್ರಾಂತಿಯನ್ನು ಅಭ್ಯಾಸ ಮಾಡಿಕೊಂಡರೆ ಆ ವಿಶ್ರಾಂತಿ ನಾಳೆ ನಿಮ್ಮ ದೊಡ್ಡ ಕಾಯಿಲೆಯಾಗಬಹುದು. ಹಾಗಾಗಿ ಪ್ರೋಟೀನ್ನ ತೀವ್ರ ಕೊರತೆಯು ಸ್ನಾಯುವಿನ ಗುಪ್ತ ಶತ್ರುವಾಗಿದೆ. 60 ವರ್ಷದ ನಂತರ ದೇಹದ ದುರಸ್ತಿ ಪ್ರಕ್ರಿಯೆಯು ನಿಧಾನಗೊಳ್ಳುತ್ತದೆ. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣ ಕಡಿಮೆ ಇದ್ದರೆ ದೇಹವು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ವಯಸ್ಸಾದವರಲ್ಲಿ ಸಣ್ಣ ಗಾಯವು ವಾರಗಳವರೆಗೆ ಗುಣವಾಗುವುದಿಲ್ಲ ಮತ್ತು ಸ್ನಾಯುಗಳು ಪ್ರತಿದಿನ ದುರ್ಬಲಗೊಳ್ಳುತ್ತದೆ. ICMR ರಿಸರ್ಚ್ನ ಪ್ರಕಾರ 60 ವರ್ಷದ ನಂತರ ಪುರುಷರಿಗೆ ದಿನಕ್ಕೆ ಸುಮಾರು 60 ಗ್ರಾಂನಷ್ಟು ಪ್ರೋಟೀನ್ ಮತ್ತು ಮಹಿಳೆಯರಿಗೆ 50 ಗ್ರಾಂನಷ್ಟು ಪ್ರೋಟೀನ್ ಬೇಕಾಗುತ್ತದೆ. ಆದರೂ ವಾಸ್ತವ ಏನೆಂದರೆ ವಯಸ್ಸಾದ ಭಾರತೀಯರ ಆಹಾರವು ಕೇವಲ 30-35 ಗ್ರಾಂ ತಲುಪುತ್ತದೆ. ಈ ದೌರ್ಬಲ್ಯವು ಕ್ರಮೇಣ ದೇಹವನ್ನು ಆವರಿಸುತ್ತದೆ, ಸ್ನಾಯುಗಳು ಒಡೆಯುತ್ತದೆ, ಆದರೆ ಸರಿಪಡಿಸಲು ಸಾಧ್ಯವಿಲ್ಲ. ಮೂಳೆಗಳು ಸಹ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ದೌರ್ಬಲ್ಯ, ಆಯಾಸ ಮತ್ತು ಬೀಳುವ ಅಪಾಯ ಹೆಚ್ಚಾಗುತ್ತದೆ ಮತ್ತು ಚೇತರಿಕೆ ತುಂಬ ನಿಧಾನವಾಗುತ್ತದೆ. ನೀವು ಮೊಟ್ಟೆ, ಹಾಲು, ಮೊಸರು, ಚೀಸ್, ದ್ವಿದಳ ಧಾನ್ಯಗಳು, ಸೋಯಾಬೀನ್ ಅಥವಾ ಬೀಜಗಳನ್ನು ತಿನ್ನದಿದ್ದರೆ ನೀವು ಪ್ರತಿದಿನ ಸ್ನಾಯುಗಳನ್ನು ಕಳೆದುಕೊಳ್ಳುತ್ತೀರಿ. ಯಾವುದೇ ನೋವು ಇಲ್ಲದೆ, ಯಾವುದೇ ಶಬ್ದವಿಲ್ಲದೆ. ಉಪಹಾರಕ್ಕಾಗಿ ಬೇಯಿಸಿದ ಮೊಟ್ಟೆ, 1 ಕಪ್ ಹಾಲು ಮತ್ತು ನೆನೆಸಿದ ಕಡಲೆ ಅಥವಾ ಕಡಲೆಕಾಳುಗಳನ್ನು ಸೇರಿಸಿ. ಮಧ್ಯಾಹ್ನ ಮತ್ತು ರಾತ್ರಿಯ ಊಟದಲ್ಲಿ ಬೇಳೆ, ಪನ್ನೀರ್ ಅಥವಾ ಮೊಸರಿನ ಒಂದು ಭಾಗ ಅತ್ಯಗತ್ಯ. ನೀವು ಗ್ಯಾಸ್ನಿಂದ ಬಳಲುತ್ತಿದ್ದರೆ ಹೆಸರುಕಾಳು ಅಥವಾ ನೆನೆಸಿದ ಹೆಸರುಕಾಳು ಉತ್ತಮ ಆಯ್ಕೆಯಾಗಿದೆ. ಪ್ರೋಟೀನ್ ಕೇವಲ ದೇಹಕ್ಕೆ ಮಾತ್ರವಲ್ಲ, ವಯಸ್ಸಾದವರಿಗೆ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಸಿಹಿ ಮತ್ತು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಸ್ನಾಯುಗಳ ಸಿಹಿ ಶತ್ರು.
60 ವರ್ಷದ ನಂತರ ದೇಹದ ತ್ರಾಣವು ಸ್ವಾಭಾವಿಕವಾಗಿ ಕುಸಿಯುತ್ತದೆ. ಇದಲ್ಲದೆ ನೀವು ಇನ್ನೂ ಸಿಹಿ ತಿಂಡಿಗಳು, ಬಿಸ್ಕೆಟ್ಗಳು, ಬಿಳಿ ಬ್ರೆಡ್ ಮತ್ತು ಸಂಸ್ಕರಿಸಿದ ಹಿಟ್ಟಿನ ಉತ್ಪನ್ನಗಳನ್ನು ತಿನ್ನುತ್ತಿದ್ದರೆ ನೀವು ನಿಮ್ಮ ಸ್ನಾಯುಗಳನ್ನು ಒಳಗಿನಿಂದ ಸುಡುತ್ತಿದ್ದೀರಿ. ಸಿಹಿ ಮತ್ತು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ, ಹಠಾತ್ ಶಕ್ತಿಯನ್ನು ಒದಗಿಸುತ್ತದೆ, ಆದರೆ ಸ್ವಲ್ಪ ಸಮಯದ ನಂತರ ಆ ಶಕ್ತಿಯು ಆಯಾಸವಾಗಿ ಬದಲಾಗುತ್ತದೆ. ಇದಲ್ಲದೆ ದೇಹದಲ್ಲಿ ಉರಿತವು ಹೆಚ್ಚಾಗುತ್ತದೆ. ಬಿಳಿ ಅಕ್ಕಿ, ಬ್ರೆಡ್ ಮತ್ತು ಸಿಹಿ ತಿಂಡಿಗಳಂತಹ ಹೆಚ್ಚಿನ ಗ್ಲೈಸೆಮಿಕ್ ಸೂಚ್ಯಂಕವನ್ನು ಹೊಂದಿರುವ ಆಹಾರಗಳು ಸ್ನಾಯು ಗ್ಲೈಕೋಜನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು NIH ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ವರದಿಯು ಸ್ಪಷ್ಟವಾಗಿ ಹೇಳುತ್ತದೆ. ಇದರ ಅರ್ಥ ಸ್ನಾಯುಗಳು ಹೆಚ್ಚು ಬೇಗನೆ ದಣಿದು ಹೋಗುತ್ತದೆ, ದುರಸ್ತಿಯಾಗುವುದಿಲ್ಲ ಮತ್ತು ಕ್ರಮೇಣವಾಗಿ ದುರ್ಬಲಗೊಳ್ಳುತ್ತದೆ. ಈಗ ನೀವು ಪ್ರತಿದಿನ ಬೆಳಗ್ಗೆ ಚಹಾದೊಂದಿಗೆ ಬಿಸ್ಕೆಟ್ಗಳು, ಮಧ್ಯಾಹ್ನ ಸಿಹಿ ತಿಂಡಿಗಳು ಮತ್ತು ರಾತ್ರಿಯಲ್ಲಿ ಹಿಟ್ಟಿನ ಬ್ರೆಡ್ ತಿನ್ನುತ್ತಿದ್ದರೆ ನೀವು ಅರಿವಿಲ್ಲದೆ ನಿಧಾನವಾಗಿ ನಿಮ್ಮ ಸ್ನಾಯುಗಳನ್ನು ನಾಶಪಡಿಸುತ್ತಿದ್ದೀರಿ. ಇದಕ್ಕೆ ಪರಿಹಾರ ಏನೆಂದರೆ ಗೋಧಿಯ ಬದಲಾಗಿ ರಾಗಿ, ಬಾರ್ಲಿ ಅಥವಾ ಗಂಜಿ ತಿನ್ನುವುದು, ಬಿಳಿ ಬ್ರೆಡ್ ಅನ್ನು ಮಲ್ಟಿಗ್ರೇನ್ ಬ್ರೆಡ್ನೊಂದಿಗೆ ಬದಲಾಯಿಸಿ, ಹಣ್ಣುಗಳನ್ನು ಸೇವಿಸಿ, ಆದರೆ ಸೇಬು ಮತ್ತು ಪೇರಳೆಯಂತಹ ನಾರಿನಾಂಶ ಹೆಚ್ಚಿರುವ ಹಣ್ಣುಗಳನ್ನು ಸೇವಿಸಿ ಮತ್ತು ಮುಖ್ಯವಾಗಿ ಪ್ರತಿದಿನ ಕನಿಷ್ಠ 8 ರಿಂದ 10 ಗ್ಲಾಸ್ ನೀರು ಕುಡಿಯಿರಿ. ನೆನಪಿಡಿ, ಸಿಹಿ ತಿಂಡಿಗಳು ರುಚಿಕರವಾಗಿರಬಹುದು, ಆದರೆ ಈ ವಯಸ್ಸಿನಲ್ಲಿ ಅವು ನಿಮ್ಮ ಶಕ್ತಿಯ ದೊಡ್ಡ ಶತ್ರು ಆಗಬಹುದು. ಗಂಟೆಗಟ್ಟಲೆ ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳುವುದು. ನಿಮ್ಮ ದೇಹವು ಚಲನೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ನೀವು ಗಂಟೆಗಟ್ಟಲೆ ಕುರ್ಚಿ ಅಥವಾ ಹಾಸಿಗೆಯ ಮೇಲೆ ಕುಳಿತಾಗ ನಿಮ್ಮ ದೇಹವು ಇನ್ನು ಮುಂದೆ ತನ್ನ ಸ್ನಾಯುಗಳನ್ನು ಬಳಸಬೇಕಾಗಿಲ್ಲ ಎಂದು ಅರಿತುಕೊಳ್ಳುತ್ತದೆ. ವೈದ್ಯರ ಪ್ರಕಾರ ದಿನಕ್ಕೆ 6 ಗಂಟೆಗಳಿಗಿಂತ ಹೆಚ್ಚು ಕಾಲ ಕುಳಿತುಕೊಳ್ಳುವ ಜನರು ಸ್ನಾಯು ನಷ್ಟವನ್ನು 30% ವೇಗದಲ್ಲಿ ಅನುಭವಿಸುತ್ತಾರೆ. ನೀವು ಪ್ರತಿದಿನ ವ್ಯಾಯಾಮ ಮಾಡಿದರೂ ಉಳಿದ ದಿನಗಳಲ್ಲಿ ಜಡವಾಗಿದ್ದರೂ ಸಹ ಅದು ಪರಿಣಾಮಕಾರಿಯಾಗುವುದಿಲ್ಲ. ಪ್ರತಿ ಗಂಟೆಗೆ ಕನಿಷ್ಠ 5 ನಿಮಿಷಗಳ ಕಾಲ ನಡೆಯುವುದು ಮುಖ್ಯ. ಅದು ಅಡುಗೆ ಮನೆಗೂ ಕೂಡ ಆಗಬಹುದು. ಗಂಟೆಗಟ್ಟಲೆ ಕುಳಿತುಕೊಳ್ಳುವುದರಿಂದ ರಕ್ತ ಪರಿಚಲನೆ ನಿಧಾನವಾಗುತ್ತದೆ, ಸ್ನಾಯುಗಳು ಪೋಷಣೆಯನ್ನು ಪಡೆಯುವುದಿಲ್ಲ ಮತ್ತು ನರಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. 5ನೆಯ ತಪ್ಪು, ಔಷಧಿಗಳು ಮತ್ತು ಪೂರಕಗಳು. ಕೆಲವು ಔಷಧಿಗಳು ಸ್ನಾಯುಗಳನ್ನು ಹಾನಿಗೊಳಿಸಬಹುದು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸೂಚಿಸಲಾದ ಸ್ಟ್ಯಾಟಿನ್ಗಳು ಸ್ನಾಯು ಕ್ಷೀಣತೆ ಎಂಬ ಅಡ್ಡಿ ಪರಿಣಾಮವನ್ನು ಹೊಂದಿರುತ್ತದೆ, ಅಂದರೆ ಅವು ಕ್ರಮೇಣವಾಗಿ ಕ್ಷೀಣಿಸಲು ಪ್ರಾರಂಭಿಸುತ್ತದೆ. ಸ್ಟ್ಯಾಟಿನ್ಗಳು ತೆಗೆದುಕೊಳ್ಳುವ ವಯಸ್ಸಾದ ವಯಸ್ಕರು ಸ್ನಾಯುವಿನ ಬಲವನ್ನು ಕಳೆದುಕೊಳ್ಳುವ ಅಪಾಯವನ್ನು 15 ರಿಂದ 20% ಹೆಚ್ಚಿಸುತ್ತಾರೆ ಎಂದು ಹಾರ್ವರ್ಡ್ ಹೆಲ್ತ್ ಸ್ಪಷ್ಟವಾಗಿ ಹೇಳುತ್ತದೆ. ಅದೇ ರೀತಿ ಕೆಲವು ಜನರು ವೈದ್ಯರನ್ನು ಸಂಪರ್ಕಿಸದೆ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಇ ಅಥವಾ ಕ್ಯಾಲ್ಸಿಯಂ ಪೂರಕಗಳನ್ನು ತೆಗೆದುಕೊಳ್ಳುತ್ತಾರೆ. ಅತಿಯಾದ ಕ್ಯಾಲ್ಸಿಯಂ ಸೇವನೆಯು ಸೆಳೆತಕ್ಕೆ ಕಾರಣವಾಗಬಹುದು. ಅತಿಯಾದ ವಿಟಮಿನ್ ಇ ಚೇತರಿಕೆಯನ್ನು ನಿಧಾನಗೊಳಿಸುತ್ತದೆ. ಸರಿಯಾದ ವಿಧಾನ ಏನೆಂದರೆ ರಕ್ತ ಪರೀಕ್ಷೆಯ ನಂತರವೇ ಯಾವುದೇ ಔಷಧಿ ಅಥವಾ ಪೂರಕವನ್ನು ತೆಗೆದುಕೊಳ್ಳುವುದು ಮತ್ತು ಯಾವಾಗಲೂ ವೈದ್ಯರನ್ನು ಸಂಪರ್ಕಿಸುವುದು. ಈಗ ಸ್ನಾಯುವಿನ ದ್ರವ್ಯರಾಶಿಯನ್ನು ಪುನಃ ಸ್ಥಾಪಿಸುವುದು ಹೇಗೆ ಎಂದು ತಿಳಿಯಿರಿ. ನನ್ನ ಸ್ನಾಯುಗಳು ಮತ್ತೆ ಬಲಗೊಳ್ಳಬಹುದೇ ಎಂದು ನೀವು ಆಶ್ಚರ್ಯ ಪಡುತ್ತಿದ್ದರೆ ಉತ್ತರ ಹೌದು, ಆದರೆ ಒಂದು ಷರತ್ತಿದೆ. ನೀವು ನಿಮ್ಮ ದೈನಂದಿನ ಅಭ್ಯಾಸಗಳನ್ನು ಬದಲಾಯಿಸಬೇಕಾಗುತ್ತದೆ. ಶುಭೋದಯ ಆರಂಭ. ನೀವು ಎದ್ದ ತಕ್ಷಣ ನಿಂಬೆಹಣ್ಣಿನೊಂದಿಗೆ 1 ಲೋಟ ಬೆಚ್ಚಗಿನ ನೀರನ್ನು ಕುಡಿಯಿರಿ. ನಂತರ 10 ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಕುಳಿತುಕೊಳ್ಳಿ. ಇದರ ನಂತರ 15 ನಿಮಿಷಗಳ ಕಾಲ ಲಘುವಾಗಿ ನಡೆಯುವುದು, ನಿಮ್ಮ ತೋಳುಗಳು ಮತ್ತು ಕಾಲುಗಳನ್ನು ತಿರುಗಿಸುವುದು, ನಿಮ್ಮ ಮೊಣಕಾಲುಗಳನ್ನು ಬಗ್ಗಿಸುವುದು, ಗೋಡೆಯ ಬೆಂಬಲದೊಂದಿಗೆ ಮೇಲಕ್ಕೆ ಮತ್ತು ಕೆಳಕ್ಕೆ ಕುಳಿತುಕೊಳ್ಳುವುದು. 2 ಪ್ರೋಟೀನ್ ಭರಿತ ಉಪಹಾರಗಳು. 1 ಮೊಟ್ಟೆ ಅಥವಾ 1 ಬಟ್ಟಲು ಮೊಸರು, 1 ಹಿಡಿ ನೆನೆಸಿದ ಕಡಲೆಕಾಳು ಅಥವಾ ಬೇಳೆ, 1 ಬಾಳೆಹಣ್ಣು ಅಥವಾ ಪಪಾಯಿ. 3 ಪ್ರತಿ ಗಂಟೆಗೆ 5 ನಿಮಿಷಗಳ ಕಾಲ ನಡೆಯಿರಿ. ಅದು ಒಳಾಂಗಣದಲ್ಲಿದ್ದರೂ ಸಹ ಮೆಟ್ಟಿಲುಗಳನ್ನು ಹತ್ತುವುದು, ಗುಡಿಸುವುದು, ಮಾಪ್ ಮಾಡುವುದು ಅಥವಾ ತೋಟಗಾರಿಕೆ ಇವೆಲ್ಲವೂ ವ್ಯಾಯಾಮಗಳೇ. 4ನೇಯದಾಗಿ ಹಗುರವಾದ ಮತ್ತು ಪೌಷ್ಟಿಕ ಭೋಜನವನ್ನು ಸೇವಿಸಿ. ಮಲಗುವ ಮುನ್ನ 1 ಬಟ್ಟಲು ಬೇಳೆ ಅಥವಾ ಪನೀರ್, 1 ಬಟ್ಟಲು ಹಸಿರು ತರಕಾರಿಗಳು ಮತ್ತು ಅರಶಿನದೊಂದಿಗೆ 1 ಕಪ್ ಬೆಚ್ಚಗಿನ ಹಾಲು ಸೇವಿಸಬೇಕು. 5ನೇಯದಾಗಿ ಸಾಕಷ್ಟು ನಿದ್ರೆ ಪಡೆಯಿರಿ.
ನಿದ್ರೆಯ ಕೊರತೆಯು ದೇಹವು ಹಾರ್ಮೋನುಗಳನ್ನು ಉತ್ಪಾದಿಸುವುದು ತಡೆಯುತ್ತದೆ. ಇದು ಸ್ನಾಯುಗಳ ದುರಸ್ತಿಗೆ ಅಡ್ಡಿಯಾಗುತ್ತದೆ. 60 ವರ್ಷದ ನಂತರ 7 ಗಂಟೆಗಳ ಆಳವಾದ ನಿದ್ರೆ ಅತ್ಯಗತ್ಯ. ಈಗ ನೀವು ನಿಮ್ಮ ದೇಹವನ್ನು ಕೇಳದಿದ್ದರೆ ಭವಿಷ್ಯವು ಔಷಧಿಗಳು, ವಾಕರ್ಗಳು ಮತ್ತು ವೀಲ್ ಚೇರ್ಗಳಿಂದ ತುಂಬಿರುತ್ತದೆ. ಆದರೆ ನೀವು ಇಂದಿನಿಂದ ಈ 5 ವಿಷಯಗಳನ್ನು ನಿಲ್ಲಿಸಿದರೆ ವಿಶ್ರಾಂತಿ, ಸಿಹಿ ತಿಂಡಿಗಳು, ಸಂಸ್ಕರಿಸಿದ ಆಹಾರಗಳು, ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು ಮತ್ತು ಯೋಚಿಸದೆ ಪೂರಕಗಳನ್ನು ತೆಗೆದುಕೊಳ್ಳುವುದು, ನೀವು ಮುಂದಿನ 10 ವರ್ಷಗಳನ್ನು ಬಲವಾಗಿ ಮತ್ತು ಮುಕ್ತವಾಗಿ ಬದುಕಬಹುದು. ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನದ ಮುಂದಿನ ದಶಕಗಳನ್ನು ಹೇಗೆ ಕಳೆಯುತ್ತವೆ ಎಂಬುದನ್ನು ನಿರ್ಧರಿಸುತ್ತದೆ. ಊರುಗೋಲುಗಳ ಮೇಲೆ ಅಥವಾ ನಿಮ್ಮ ಸ್ವಂತ ಕಾಲುಗಳ ಮೇಲೆ ಈಗ ನೀವೇ ನಿರ್ಧರಿಸಿ ಸ್ನೇಹಿತರೆ. ಹಿಂದೆ ನೀವು ಈ 5 ತಪ್ಪುಗಳನ್ನು ನಿಲ್ಲಿಸಿ. ಅತಿ ವಿರಾಮ, ಪ್ರೋಟೀನ್ ಕೊರತೆ, ಸಿಹಿ, ಬಹಳ ಹೊತ್ತು ಕುಳಿತುಕೊಳ್ಳುವುದು, ತಪ್ಪು ಸಪ್ಲಿಮೆಂಟ್, ಇಲ್ಲದಿದ್ದರೆ ಮುಂದೆ ವಾಕರ್ ಅಥವಾ ವೀಲ್ ಚೇರ್. ಆದರೆ ಇಂದು ಬದಲಾವಣೆ ಮಾಡಿದರೆ ಮುಂದಿನ 10 ವರ್ಷ ಸ್ವಂತ ಕಾಲುಗಳ ಮೇಲೆ ತಾಕತ್ತಿನಿಂದ ಬದುಕಬಹುದು. ಸ್ನೇಹಿತರೆ, ತಡ ಮಾಡದೆ ಇಂದಿನಿಂದಲೇ ಎಲ್ಲವನ್ನು ಬದಲಾಯಿಸಿಕೊಳ್ಳಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.